ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣರಿಗೂ ಅವಕಾಶ ನೀಡದೇ ಇರುವುದನ್ನು ವಿರೋಧಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಬ್ರಾಹ್ಮಣ ಸಂಘಟನೆಗಳಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ರಘುನಾಥ್, ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ಅರ್ಚಕರ ಸಂಘದ ಕೆಎಸ್ಎನ್ ದೀಕ್ಷಿತ್ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಗಂಟೆ ಜಾಗಟೆಗಳನ್ನು ಬಾರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮುಖಂಡರು ಸಂಪೂರ್ಣ ನ್ಯೂಸ್ ಜೊತೆ ತಮ್ಮ ನೋವನ್ನ ಹಂಚಿಕೊಂಡರು. ಈ ಕುರಿತಾದ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯದೊಂದಿಗೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಕೊಟ್ಟಿಲ್ಲ ಮತ್ತು ಒಂದೇ ಒಂದು ಸಚಿವ ಸ್ಥಾನ ಕೂಡ ಕೊಟ್ಟಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇದು ಮೊದಲ ಸಚಿವ ಸಂಪುಟ ಬ್ರಾಹ್ಮಣರ ಹೊರತಾಗಿರ್ತಕ್ಕಂಥದ್ದು ಅನ್ನೋಂಥ ಮಾತನ್ನು ಹೇಳಿ ಎಲ್ಲ ಬ್ರಾಹ್ಮಣ ಸಮುದಾಯದವರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ರಘುನಾಥ್ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಬ್ರಾಹ್ಮಣರು ಶಾಂತಿ ಪ್ರಿಯರು, ಆ ಶಾಂತಿ ಪ್ರಿಯರಾಗಿದ್ದೇ ಈ ರೀತಿಯ ಕಾರಣಗಳಿಗೆ ಆಗ್ತಾ ಇದೆಯಾ ಅಂತೇಳಿ ಮೊಟ್ಟ ಮೊದಲನೇದಾಗಿ ನಾನೇನು ಹೇಳಬೇಕು ಅಂತೀನಿ ಅಂದರೆ, ಯಾವುದೇ ಸಚಿವ ಸಂಪುಟ ರಚನೆ ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟದ್ದು ಮತ್ತು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಆ ವಿಚಾರವಾಗಿ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಯಾವುದೇ ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ನಾವು ಮೂಗು ತರಿಸೋಕ್ಕೆ ಬರೋದಿಲ್ಲ, ನಾವು ಮಾತಾಡೋದು ಇಲ್ಲ. ಏನಂದರೆ, ಕಳೆದ 70 ವರ್ಷದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಗಳಲ್ಲಿ ಬ್ರಾಹ್ಮಣರನ್ನು ಬಿಟ್ಟು ಯಾವುದೇ ಸರ್ಕಾರ ಸಚಿವ ಸಂಪುಟ ರಚನೆ ಆಗಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಇಂಥದ್ದಾಗಿದೆ. ಬ್ರಾಹ್ಮಣರನ್ನ ಕಡೆಗಣಿಸುವಂಥದ್ದು ಇದು ಆಗಿರೋದ್ರಿಂದ ದಯಮಾಡಿ ಸಾಮಾಜಿಕ ನ್ಯಾಯದಲ್ಲಿ ನ್ಯಾಯ ಒಂದು ಕ್ಷೇತ್ರ ಅಂತ ಹೇಳಿಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ಹೊರಗಡೆ ಅಂತ ಇಡೋದು ಸರಿಯೇ ತಪ್ಪೇ ಅನ್ನೋದು ನಮಗೆ ತಿಳಿಯೋದಾಗಿದೆ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರತಿಭಟನೆ ಶಾಂತಿಯುತವಾಗಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ನಾವು ಗಮನ ಸೆಳೆಯೋದೇನು ಅಂತ ಹೇಳಿದ್ರೆ, ನಮ್ಮನ್ನು ದಯವಿಟ್ಟು ಕಡೆಗಣಿಸಿರೋದಾದರೂ ಯಾಕೆ ಅನ್ನೋದು ನಮಗೆ ತಿಳಿದಿಲ್ಲ. ದಯಮಾಡಿ ಮುಂದಕ್ಕಾದರೂ ಒಂದು ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನಮಗೆ ಬ್ರಾಹ್ಮಣ ಸಮುದಾಯದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡಬೇಕು ಅಂತೇಳಿ ಸೇರಿದ್ದೀವಿ. ಮತ್ತು ನಮಗಾಗಿರ್ತಕ್ಕಂಥ ಬೇಸರ ಮತ್ತು ನಿರಾಶೆಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ಈ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆ ಮತ್ತು ನಮಗೆ ನ್ಯಾಯಕ್ಕೋಸ್ಕರ, ನಾವು ನ್ಯಾಯ ಕೇಳಲಿಕ್ಕೋಸ್ಕರ ಇವತ್ತು ಈ ಒಂದು ಸಾಂಕೇತಿಕವಾದಂಥ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಮುಂದೆ ಇದಕ್ಕೆ ನಮಗೆ ನ್ಯಾಯ ಸಿಗುತ್ತೆ ಅನ್ನತಕ್ಕಂಥ ಭರವಸೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ನಂತರ ಮುಂದೆ ಏನು ಮಾಡಬೇಕಂತ ಅಂದ್ಬಿಟ್ಟು ನಮ್ಮ ಮಹಾಸಭಾ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಬ್ರಾಹ್ಮಣರ ಮುಖಂಡರುಗಳು ಮತ್ತು ಸಮುದಾಯ ತೀರ್ಮಾನ ತಗೊಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕೆಎಸ್ಎನ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ನಿನ್ನೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾ ಇದ್ರು, ನೀವೆಲ್ಲ ದೇವಸ್ಥಾನದಲ್ಲಿ ಯಾರ್ಯಾರು ಅರ್ಚಕರೆಲ್ಲ ಪೂಜೆ ಮಾಡ್ತೀರಿ, ನೀವೆಲ್ಲ ಕೂಡ ಸರ್ಕಾರದ ಹೆಸರಿನಲ್ಲೂ ಕೂಡ ನೀವು ಅರ್ಚನೆಯನ್ನು ಮಾಡಬೇಕು ಮತ್ತು ಬಂದಂಥ ಜನಗಳಿಗೆ, ಅರ್ಚಕ ಸಮುದಾಯಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ ಅದೆಲ್ಲವನ್ನು ಹೇಳಬೇಕು ಅನ್ನುವಂಥ ಮಾತನ್ನು ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು. ನೀವೆಲ್ಲರೂ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನವನ್ನು ಅವ್ರು ಕೊಟ್ಟಿಲ್ಲ. ಏನು ಹೇಳ್ತೀವಿ? ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಹಾಗೂ ರಾಜ್ಯ ಅರ್ಚಕರ ಒಕ್ಕೂಟ ವತಿಯಿಂದ ಈ ದಿನ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಕಾರಣ, ಈ ಸರ್ಕಾರಕ್ಕೆ ಬ್ರಾಹ್ಮಣರು ಬೇಕಿಲ್ಲ, ಈ ಕ್ಯಾಬಿನೆಟಲ್ಲಿ ಬ್ರಾಹ್ಮಣರು ಬೇಕಿಲ್ಲ. ಈ ಇಡೀ ರಾಜ್ಯ ಬ್ರಾಹ್ಮಣರಿಗೆ ನಮಗೆ ಸರ್ಕಾರ ಅವಮಾನ ಮಾಡಿದೆ. ಮೊದಲನೇದಾಗಿ ಕಾರಣ ಏನು ಅಂತಂದರೆ, ಸುಮಾರು 50-60 ವರ್ಷದಲ್ಲಿ ಯಾವುದೇ ಸರ್ಕಾರ ಬರಲಿ, ಅಲ್ಲಿ ಒಂದು ಕ್ಯಾಬಿನೆಟಲ್ಲಿ ಬ್ರಾಹ್ಮಣ ಇರ್ತಾಯಿದ್ರು. JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಅದನ್ನೆಲ್ಲ ಮರೆತು ಈ ಸರ್ಕಾರ ನಮ್ಮ ಸಮುದಾಯಕ್ಕೆ ಒಂದು ಅವಮಾನ ಮಾಡಿದ್ದಾರೆ. ದಯವಿಟ್ಟು ನಾನು ಎಲ್ಲ ಸಚಿವರಲ್ಲಿ ಕೇಳ್ಕೊತೀನಿ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೊತೀನಿ, ಎಲ್ಲರೂ ಕೇಳ್ಕೊತೀನಿ, ಈ ಒಂದು ಖಾಲಿ ಇರೋ ಸಚಿವ ಸ್ಥಾನವನ್ನು ಸನ್ಮಾನ್ಯ ದಿನೇಶ್ ಗುಂಡೂರಾವ್ 6 ಸಲ ಅವ್ರಿಗೆ ಗಾಂಧಿನಗರ ಕ್ಷೇತ್ರ ಅವ್ರಿಗೆ 6 ಸಲ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಕ್ಷೇತ್ರದವ್ರು ನೋವು ತಿಂತಾ ಇದ್ದಾರೆ. ಇವತ್ತು ನಮ್ಮ ಒಂದು ಶಾಸಕರಿಗೆ ಒಂದು ಸ್ಥಾನಮಾನ ಸಿಕ್ಕಲ್ಲ ಅಂತ ಇಡೀ ಗಾಂಧಿನಗರ ಕ್ಷೇತ್ರ ನೋವು ತಿಂತಾ ಇದ್ದಾರೆ. ಆ ಕ್ಷೇತ್ರಕ್ಕೋಸ್ಕರ ಇಡೀ ರಾಜ್ಯ, ಕರ್ನಾಟಕ ರಾಜ್ಯ ಬ್ರಾಹ್ಮಣರಿಗೋಸ್ಕರ ನಮ್ಮ ದಿನೇಶ್ ಗುಂಡೂರಾವ್ ಒಂದು ಸ್ಥಾನ